ಇದರಿಂದ ಏನೇನು ಗೊತ್ತಾಗತ್ತೆ ಅಂತ ಮ್ಯಾಮ್? ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ನಾನು ಓದಿದ ಪ್ರಕಾರ ಇನ್ಫೆಕ್ಷನ್ ಡಿಸೀಸಸ್ ಇರೋದು ಕೂಡ ಗೊತ್ತಾಗುತ್ತಾ? ಹೌದು, ಖಂಡಿತ ಗೊತ್ತಾಗುತ್ತೆ. ನಿಮ್ಗೀಗ ಕೋವಿಡ್ ಟೈಮಲ್ಲಿ ಬ್ಲ್ಯಾಕ್ ಫಂಗಸ್ ಅಂತ ತುಂಬಾ ಫೇಮಸ್ ಆಗಿತ್ತು. ಅದು ನಮಗೆ ಜಾ ಇಮೇಜಿಂಗ್ ಅಲ್ಲಿ, ಸ್ಪೆಷಲಿ ಮ್ಯಾಕ್ಸಿಲಾ ಇಮೇಜಿಂಗ್ ಅಲ್ಲಿ CT ಇರ್ಬೋದು, CBCT ಇರ್ಬೋದು, ಅಲ್ಲಿ ತುಂಬಾ ಚೇಂಜಸ್, ಮೂಳೆ ಸೌಕಳಿ ಆಗಿರೋದು, ಮೂಳೆ ಇದಾಗಿರೋದು ಕಾಣಿಸ್ತಿತ್ತು. ಆ್ಯಂಡ್ ಇನ್ಫೆಕ್ಷನ್ ಡಿಸೀಸ್ ಅಂದ ತಕ್ಷಣ ವೆರಿ ಅಂದರೆ ಮೋಸ್ಟ್ ಫಿಯರ್ಫುಲ್ ಅಥವಾ ಮೋಸ್ಟ್ ಟಾಕ್ಡ್ ಅಬೌಟ್ HIV ಅಲ್ಲಿ ಕೆಲವೊಂದು ಕಂಡೀಷನ್ಸು, ಗಮ್ ಹೆಲ್ತ್ ಚೇಂಜಸ್ ಇರ್ಬೋದು, ಅದರಿಂದಾಗಿ ಮೂಳೆ ಸೌಕಳಿ ಆಗೋದು ನಾವು ಜಾಬೋನ್ ಇಮೇಜಿಂಗಲ್ಲಿ ನೋಡ್ಬೋದು. ಆಮೇಲೆ ಕೆಲವೊಂದಿಷ್ಟು ಟ್ಯೂಮರ್ಸ್ ಆಗುತ್ತೆ, ಅದನ್ನು ಜಾಬೋನ್ ಇಮೇಜಿಂಗಲ್ಲಿ ನೋಡ್ಬೋದು. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಬಟ್ ಇನ್ಫೆಕ್ಷಸ್ ಡಿಸೀಸ್ ಎಲ್ಲ ಅಲ್ಲದೆ ಇದ್ರೂ ಯಾವ್ಯಾವುದು ಮೂಳೆ ಹೆಲ್ತ್ ಇಂಪ್ಯಾಕ್ಟ್ ಮಾಡೋ ಇನ್ಫೆಕ್ಷಸ್ ಡಿಸೀಸ್ ಇರುತ್ತೋ ಅದೆಲ್ಲ ಜಾಬೋನಲ್ಲಿದ್ದರೆ ಖಂಡಿತ ಅದನ್ನ ಜಾ ಇಮೇಜಿಂಗಲ್ಲಿ ನೋಡ್ಬೋದು. ಓಕೆ, ಇದು ಏನಾದರೂ ಇಶ್ಯೂ ಇದ್ರೆ ಮಾತ್ರ ಮಾಡಿಸುವಂಥದ್ದಾ, ಅಥವಾ ಇವಾಗ ಫುಲ್ ಬಾಡಿ ಚೆಕಪ್ ಮಾಡಿಸಿದಾಗ ಕ್ಯಾನ್ ವಿ ಇನ್ಸಿಸ್ಟ್ ಸೇಯಿಂಗ್ ನಮ್ಮ ಜಾ ಬೋನ್ ಇಮೇಜಿಂಗ್ ಮಾಡಿ ಅಂತ? ಇಲ್ಲ, ಅನ್ಲೆಸ್ ಇಟ್ ಈಸ್ ಇಂಡಿಕೇಟೆಡ್ ಮಾಡಿಸಲ್ಲ. ಆಸ್ ಆಫ್ ನೌ ಮಾಡಿಸಲ್ಲ. ಬಟ್ ಕೆಲವೊಂದು ಕಂಟ್ರೀಸಲ್ಲಿ ಪ್ರೋಟೋಕಾಲ್ಸ್ ಇದೆ. ಈಗ ಪೇಷಂಟ್ ಡೆಂಟಿಸ್ಟ್ ಹತ್ರ ವಾಕಿನ್ ಮಾಡಿದ ತಕ್ಷಣ OPG ಇಸ್ ಇನ್ಕ್ಲೂಡೆಡ್ ಇನ್ ದಟ್. ಬಟ್ ಅದರ್ವೈಸ್ ಹೇಳಿದ್ನಲ್ಲ, ಅನ್ಲೆಸ್ ನಿಮ್ಗೆ ಅದನ್ನ ಮಾಡ್ಸೋಕೆ ಏನಾದ್ರು ಇಂಡಿಕೇಶನ್ ಇಲ್ಲ ಅಂದರೆ ಇಟ್ಸ್ ನಾಟ್ ರಿಕ್ವೈರ್ಡ್. ಓಕೆ.